ಭಾರತವು ಪ್ರಾಚೀನ ಕಾಲದಿಂದಲೇ ಜ್ಞಾನ, ತತ್ವ, ಧರ್ಮ ಮತ್ತು ಆಧ್ಯಾತ್ಮಿಕತೆಯ ತೀರ್ಥಸ್ಥಾನವೆಂದು ವಿಶ್ವದಲ್ಲಿ ಪ್ರಸಿದ್ಧವಾಗಿದೆ. ಈ ಮಹಾನ ಸಂಸ್ಕೃತಿಯ ಮೂಲವನ್ನು ಹುಡುಕಲು ಹೋದಾಗ ಅದು ನೇರವಾಗಿ ವೇದಗಳಲ್ಲಿಯೇ ನಿಂತು ಕಾಣುತ್ತದೆ. ವೇದಗಳು ಭಾರತೀಯ ಸಂಸ್ಕೃತಿಯ ಆತ್ಮ ಮತ್ತು ಭಾರತೀಯ ಜೀವನದ ಶ್ವಾಸವಾಗಿವೆ. ವೇದಗಳನ್ನು ಜ್ಞಾನಸಾಗರ ಎಂದು ಕರೆಯುವುದಾದರೆ ಭಾರತೀಯ ಸಂಸ್ಕೃತಿ ಅದರ ತೀರದ ಹೂವು. ಎರಡು ಪರಸ್ಪರ ಅವಿಭಾಜ್ಯವಾದವು. ವೇದಗಳಿಲ್ಲದೆ ಭಾರತೀಯ ಸಂಸ್ಕೃತಿಯ ಅಸ್ತಿತ್ವವೇ ಇಲ್ಲವೆಂದರೆ ಅತಿಶಯೋಕ್ತಿಯಾಗುವುದಿಲ್ಲ. ವೇದಗಳು ಕೇವಲ ಧಾರ್ಮಿಕ ಗ್ರಂಥಗಳಲ್ಲ, ಅವು ಮಾನವ ಜೀವನದ ಪ್ರತಿಯೊಂದು ಅಂಶವನ್ನು ಸ್ಪರ್ಶಿಸುವ ಅತಿದೊಡ್ಡ ತತ್ವದ ಸಂಕಲನ. ವೇದಗಳಲ್ಲಿ ಪ್ರಕೃತಿ, ಮಾನವ, ಸಮಾಜ, ದೇವತೆ, ನೀತಿ, ಧರ್ಮ, ಕರ್ಮ, ಯಜ್ಞ, ಜ್ಞಾನ ಹಾಗೂ ಮೌವನದ ಪರಮಾರ್ಥಗಳಾದ ಬ್ರಹ್ಮತತ್ವದ ವಿವರಣೆಗಳು ಅಡಗಿವೆ. ಭಾರತೀಯ ಸಂಸ್ಕೃತಿಯ ಪ್ರತಿಯೊಂದು ಚಿಂತನೆ, ಆಚರಣೆ ಮತ್ತು ನಂಬಿಕೆಯೂ ವೇದಗಳಿಂದಲೇ ಪ್ರೇರಿತವಾಗಿದೆ. ವೇದಗಳು ಭಾರತದ ಆತ್ಮವನ್ನು ರೂಪಿಸಿದವು ಮತ್ತು ಭಾರತೀಯ ಜನರ ನಡತೆ, ನಂಬಿಕೆ, ಧರ್ಮ ಮತ್ತು ಜೀವನ ಶೈಲಿಗೆ ಶಾಶ್ವತ ಮಾರ್ಗದರ್ಶನ ನೀಡಿದವು. ಭಾರತೀಯ ಸಂಸ್ಕೃತಿಯ ವಿಶಿಷ್ಟತೆಯು ಅದರ ಸಮಗ್ರತೆಯಲ್ಲಿ ಇದೆ. ಈ ಸಮಗ್ರತೆ ವೇದಗಳಲ್ಲಿ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ವೇದಗಳು ಧರ್ಮವನ್ನು ಯಾವುದೇ ಒಂದು ಮತದ ಗಡಿಯೊಳಗೆ ಸೀಮಿತಗೊಳಿಸದೆ ಅದನ್ನು ಜೀವನದ ಸರ್ವಾಂಗೀಣ ನಿಯಮವಾಗಿ ಪರಿಗಣಿಸುತ್ತವೆ. ವೇದಗಳ ದೃಷ್ಟಿಯಲ್ಲಿ ಧರ್ಮವೆಂದರೆ ಋತ, ಅಂದರೆ ಬ್ರಹ್ಮಾಂಡದ ನಿತ್ಯ ನಿಯಮ. ಈ ಧರ್ಮವು ಪ್ರಕೃತಿಯಂತೆಯೇ ಶಾಶ್ವತ, ಕಾಲಾತೀತ. ವೇದಗಳು ಮಾನವನು ಈ ಧರ್ಮದ ಮಾರ್ಗದಲ್ಲಿ ನಡೆದು ತನ್ನ ಕರ್ಮವನ್ನು ನಿಷ್ಠೆಯಿಂದ ನೆರವೇರಿಸಿದಾಗಲೇ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬಹುದು ಎಂದು ಸಾರುತ್ತವೆ. ವೇದಗಳ ಮತ್ತೊಂದು ಮಹತ್ತರ ಕೊಡುಗೆ ಎಂದರೆ ಯಜ್ಞತತ್ವ. ವೇದಗಳಲ್ಲಿ ಯಜ್ಞವು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಅದು ಜೀವನದ ತತ್ವವಾಗಿದೆ. ಯಜ್ಞದ ಅರ್ಥವೇ ಸ್ವಾರ್ಥತ್ಯಾಗ ಮತ್ತು ಸಮರ್ಪಣೆ. ಭಾರತೀಯ ಸಂಸ್ಕೃತಿಯು ಈ ಯಜ್ಞತತ್ವದ ಮೇಲೆ ನಿಂತಿದೆ. ಕುಟುಂಬ, ಸಮಾಜ, ರಾಷ್ಟ್ರ ಎಲ್ಲವೂ ಪರಸ್ಪರ ಯಜ್ಞರೂಪದಲ್ಲಿ ನಿಂತಿರುವವು. ಪ್ರತಿಯೊಬ್ಬನೂ ತನ್ನ ಕರ್ತವ್ಯವನ್ನು ಇತರರ ಹಿತಕ್ಕಾಗಿ ಮಾಡುವಾಗ ಅದೇ ನಿಜವಾದ ಯಜ್ಞ ಎಂದು ವೇದಗಳು ಬೋಧಿಸುತ್ತವೆ. ಈ ಯಜ್ಞದ ಪರಂಪರೆ ಭಾರತೀಯ ಚಿಂತನೆಯ ಮೂಲಸ್ತಂಭವಾಗಿದೆ. ವೇದಗಳು ಭಕ್ತಿಯ ಮತ್ತು ಜ್ಞಾನದ ಸಮ್ಮಿಲನವನ್ನು ಸಹ ಬೋಧಿಸುತ್ತವೆ. ಮಾನವನು ಕೇವಲ ಬುದ್ಧಿಯಿಂದ ಅಥವಾ ಕೇವಲ ಭಾವದಿಂದ ಪರಮಾತ್ಮನನ್ನು ಅರಿತುಕೊಳ್ಳಲು ಸಾಧ್ಯವಿಲ್ಲ. ಎರಡೂ ಸಮತೋಲನದಲ್ಲಿ ಇರಬೇಕು. ಇದುವೇ ಭಾರತೀಯ ಸಂಸ್ಕೃತಿಯ ಸೌಂದರ್ಯ. ದೇವರನ್ನು ಬಾಹ್ಯದಲ್ಲಿ ಕಾಣುವುದಕ್ಕಿಂತ ಮೊದಲು ಆತ್ಮದಲ್ಲಿ ಕಾಣಬೇಕು ಎಂಬ ಉಪದೇಶವೇ ವೇದಗಳ ಹೃದಯ. ಇದೇ ಚಿಂತನೆಯು ಉಪನಿಷತ್ತಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ಎಂಬ ಮಹಾವಾಕ್ಯಗಳಲ್ಲಿ ಪ್ರತಿಫಲಿಸುತ್ತದೆ. ವೇದಗಳಲ್ಲಿ ಪ್ರಕೃತಿಯನ್ನು ದೇವತ್ವವಾಗಿ ಕಾಣಲಾಗಿದೆ. ವಾಯು, ಅಗ್ನಿ, ಸೂರ್ಯ, ಇಂದ್ರ, ವರ್ಣ, ಧರ ಇವೆಲ್ಲವೂ ದೈವ ಸ್ವರೂಪಗಳಾಗಿ ಪೂಜಿಸಲ್ಪಟ್ಟಿವೆ. ಇದು ಪರಿಸರ ಸ್ನೇಹಿಯ ಅತ್ಯಂತ ಪ್ರಾಚೀನ ರೂಪ. ಪ್ರಕೃತಿಯೊಡನೆ ಏಕತೆಯಲ್ಲಿ ಬದುಕುವುದು ಭಾರತೀಯ ಸಂಸ್ಕೃತಿಯ ಹೃದಯ. ವೇದಗಳು ಮಾತೃಭೂಮಿ ಪುತ್ರೋ ಅಹಂ ಪೃಥಿವ್ಯಾಃ ಎಂದು ಸಾರುತ್ತವೆ, ಅಂದರೆ ಈ ಭೂಮಿ ನನ್ನ ತಾಯಿ, ನಾನು ಅವಳ ಪುತ್ರ. ಇಂತಹ ವಾಕ್ಯಗಳು ಸಾವಿರಾರು ವರ್ಷಗಳ ಹಿಂದೆಯೇ ಮಾನವ ಮತ್ತು ಪ್ರಕೃತಿಯ ಬಾಂಧವ್ಯವನ್ನು ಆಧ್ಯಾತ್ಮಿಕ ಅಂಶವಾಗಿ ಪರಿಗಣಿಸಿದವು. ವೇದಗಳು ಭಾರತೀಯ ಕಲೆ, ಸಂಗೀತ, ನೃತ್ಯ ಮತ್ತು ಸಾಹಿತ್ಯಕ್ಕೂ ಮೂಲವಾಗಿದೆ. ವೇದಮಂತ್ರಗಳ ಸ್ವರಪಾಠ, ಅದರ ಲಯ, ಉಚ್ಚಾರಣೆಯ ವೈಭವವೇ ನಂತರ ಸಂಗೀತಶಾಸ್ತ್ರದ ಹುಟ್ಟಿಗೆ ಕಾರಣವಾಯಿತು. ಸಂಸ್ಕೃತ ಭಾಷೆಯ ಶೈಲಿಯು ವೇದಮೂಲದಿಂದಲೇ ಬೆಳೆಯಿತು. ಈ ರೀತಿಯಾಗಿ ವೇದಗಳು ಕೇವಲ ಆಧ್ಯಾತ್ಮಿಕ ದೃಷ್ಟಿಯಲ್ಲ, ಸಾಂಸ್ಕೃತಿಕ ಮತ್ತು ವೈಜ್ಞಾನಿಕ ದೃಷ್ಟಿಯಲ್ಲಿಯೂ ಭಾರತವನ್ನು ರೂಪಿಸಿದವು. ಭಾರತೀಯ ಸಂಸ್ಕೃತಿಯ ಅತ್ಯಂತ ಮಹತ್ತರ ಅಂಶವೆಂದರೆ ಸಹಿಷ್ಣುತೆ.
ಈ ಸಹಿಷ್ಣು ಮನೋಭಾವವು ವೇದಗಳ ಧ್ವನಿಯಲ್ಲೇ ಕಾಣಿಸುತ್ತದೆ. ವೇದಗಳಲ್ಲಿ ಹೇಳಲಾಗಿದೆ, ಓಂ ಸದ್ವಿಪ್ರ ಬಹುಧಾ ವದಂತಿ, ಅಂದರೆ ಸತ್ಯ ಒಂದು, ಆದರೆ ಅದನ್ನು ವಿವಿಧರು ವಿಭಿನ್ನ ರೀತಿಯಲ್ಲಿ ಹೇಳುತ್ತಾರೆ. ಈ ವಾಕ್ಯವೇ ವಿಶ್ವಮಾನವತೆಯ ಘೋಷವಾಕ್ಯವಾಗಿದೆ. ಇದರಲ್ಲೇ ಭಾರತೀಯ ಸಂಸ್ಕೃತಿಯ ವಿಶಾಲ ಮನೋಭಾವ, ವಿಶ್ವಬಂಧುತ್ವ ಮತ್ತು ಧಾರ್ಮಿಕ ಸಮಾನತೆ ಅಡಗಿದೆ. ವೇದಗಳು ಜೀವನವನ್ನು 4 ಉದ್ದೇಶಗಳ ಮೂಲಕ ನಿರೂಪಿಸುತ್ತವೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದು ಭಾರತೀಯ ಸಂಸ್ಕೃತಿಯ ಸ್ತಂಭ. ಧರ್ಮದ ಆಧಾರದ ಮೇಲೆ ಅರ್ಥ ಮತ್ತು ಕಾಮವನ್ನು ಸಾಧಿಸಿ ಅಂತಿಮವಾಗಿ ಮೋಕ್ಷವನ್ನು ಪಡೆಯುವುದು, ಇದು ಮಾನವ ಜೀವನದ ಪರಮ ಗುರಿ ಎಂದು ವೇದಗಳು ಸಾರುತ್ತವೆ. ಈ ಚತುರ್ವಿಧ ಪುರುಷಾರ್ಥದ ತತ್ವವು ಜೀವನದ ಸಕಲ ಅಂಶಗಳನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಬೋಧನೆಯನ್ನು ನೀಡುತ್ತದೆ. ಇಂತಹ ವೇದಮೂಲವಾದ ಜೀವನ ವ್ಯವಸ್ಥೆಯೇ ಭಾರತದ ಸಂಸ್ಕೃತಿಯನ್ನು ಶಾಶ್ವತವಾಗಿಟ್ಟಿದೆ. ಅನೇಕ ಸಂಸ್ಕೃತಿಗಳು ಕಾಲದ ಹೊತ್ತಿನಲ್ಲಿ ಅಳಿದು ಹೋಗಿದ್ದರೂ ಭಾರತೀಯ ಸಂಸ್ಕೃತಿ ಅಜರಾಮರವಾಗಿದೆ. ಅದರ ಶಕ್ತಿ ವೇದಗಳಲ್ಲಿ ಅಡಗಿರುವ ಆ ನಿತ್ಯ ಸತ್ಯದಲ್ಲಿದೆ. ವೇದಗಳು ನಮಗೆ ಹೇಳುವುದೇ ಧರ್ಮವೇ ಜೀವನದ ನಾಂದಿ, ಸತ್ಯವೇ ಅದರ ನಿಲುವು ಮತ್ತು ಜ್ಞಾನವೇ ಅದರ ಉಸಿರು. ಆದ್ದರಿಂದವೇ ಭಾರತೀಯ ಸಂಸ್ಕೃತಿಯ ನಿಜವಾದ ತತ್ವವನ್ನು ಅರಿಯಲು ವೇದಗಳನ್ನು ಅರಿಯಬೇಕು. ವೇದಗಳು ಕೇವಲ ಹಿಂದೂ ಧರ್ಮದ ಆಧಾರವಲ್ಲ, ಅವು ಸಂಪೂರ್ಣ ಮಾನವ ಕುಲಕ್ಕೆ ಸೇರಿದ ವಿಶ್ವಸತ್ಯ. ಅವುಗಳು ನಂಬಿಕೆಗೆ ಮೀರಿದ ಜ್ಞಾನ ಮತ್ತು ಕಾಲಕ್ಕೆ ಮೀರಿದ ದಾರ್ಶನಿಕ ಬೆಳಕು. ವೇದಗಳ ಧ್ವನಿ ನಿಂತಿಲ್ಲ, ಅದು ಇಂದಿಗೂ ಜೀವಂತವಾಗಿದೆ, ಪ್ರತಿಯೊಬ್ಬನ ಹೃದಯದಲ್ಲಿ. ಪ್ರತಿಯೊಂದು ಮಂತ್ರದ ಉಚ್ಚಾರಣೆಯಲ್ಲಿ, ಪ್ರತಿಯೊಂದು ಧರ್ಮಕೃತ್ಯದಲ್ಲಿ ಮತ್ತು ಪ್ರತಿಯೊಂದು ಸತ್ಯಾನ್ವೇಷಣೆಯ ಪ್ರಯತ್ನದಲ್ಲೂ. ಹೀಗಾಗಿ ವೇದಗಳು ಮತ್ತು ಭಾರತೀಯ ಸಂಸ್ಕೃತಿ ಪರಸ್ಪರ ಅಳಿಸಲಾಗದ ಬಾಂಧವ್ಯದಿಂದ ಕೂಡಿವೆ. ವೇದಗಳು ಭಾರತದ ಆತ್ಮವಾಗಿದ್ದರೆ ಭಾರತೀಯ ಸಂಸ್ಕೃತಿ ಅದರ ರೂಪವಾಗಿದೆ. ಈ ಬಾಂಧವ್ಯ ಶಾಶ್ವತ. ಅದು ಕೇವಲ ಭೂತಕಾಲದ ಪರಂಪರೆ ಅಲ್ಲ, ಅದು ಭವಿಷ್ಯದ ದೀಪ. ವೇದಗಳ ಜ್ಞಾನ ಮತ್ತು ಸಂಸ್ಕೃತಿಯ ಮೌಲ್ಯಗಳು ಯುಗಯುಗಾಂತರಗಳವರೆಗೆ ಮಾನವ ಕುಲವನ್ನು ಪ್ರಜ್ವಲಿಸುತ್ತಲೇ ಇರುತ್ತವೆ. ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.